ಆ್ಯಕ್ಚುಲಿ ಸೆಕ್ರೆಟರಿಯೇಟ್ ಅಲ್ಲಿ ಹೋಗಿ ನಿಂತ್ಕೊಂಡು ಮೊದಲಿಗೆ ನಮ್ಮೆಲ್ಲರ ಪರವಾಗಿ ಅವರನ್ನು ಸ್ವಾಗತ ಮಾಡ್ತಿದ್ದೇನೆ. ನಮ್ಮ ಮನೆಯಲ್ಲಿ ನಾವು ಭಾಳಷ್ಟು ಓದೋದಿಲ್ಲ. ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಘೋಷಿಸಕ್ಕೆ ಅಭಿನಂದಿಸ್ತೀವಿ. ಅದರ ಘೋಷಣೆ ಆಗಿದ್ದರಲ್ಲೇ ಮುಖ್ಯಮಂತ್ರಿಗಳಿಗೆ ನಾವು ನಮ್ಮ ಬೇಡಿಕೆಗಳನ್ನು ಇಟ್ಟಿದ್ದೇವೆ. ಏಕಮೇವ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಬಸವ ಅಧ್ಯಯನ ಪೀಠ ಇಲ್ಲ, ಏನೋ ಬಸವ ಸ್ಟಡಿ ಸರ್ಕಲ್. ಗೌರ್ಮೆಂಟ್ ಶುಡ್ ಗಿವ್ ಅಡಿಕ್ವೇಟ್ ಅಮೌಂಟ್ ಆಫ್ ಫಂಡ್ ಫಾರ್ ದ್ಯಾಟ್. ಒಳ್ಳೆಯ ಸಂಶೋಧನೆಗಳಾಗಬೇಕು. ವಿಜಾಪುರ ಜಿಲ್ಲೆಯೊಳಗೆ ಯಾವುದೇ ಬಡಾವಣೆಗೆ ಶರಣರ ಹೆಸರಿಲ್ಲ. ಸುಮಾರು 80 ಶರಣರಲ್ಲಿ ಹುಟ್ಟಾರೆ ಸರ್. ಯಾಕಂದ್ರೆ ನಮ್ಮ ಎಲ್ಲ ಸ್ಥಳ ಸಮುದಾಯದವರು ಇಲ್ಲಿ ಹುಟ್ಟಾರೆ ಪಾಪ, ಅವ್ರ ಹೆಸರೇ ಇಲ್ಲ. ಸೊ ಆ ಕಾರಣಕ್ಕಾಗಿ ಬೇರೆ ಬೇರೆ ಬಡಾವಣೆಗಳಿಗೆ ಬಸವಣ್ಣನವರ ಮತ್ತು ಶರಣರ ಒಂದು ಹೆಸರನ್ನು ಇಡಬೇಕು. ಸ್ಮಾರಕಗಳು ಅತ್ಯಂತ ದುಸ್ಥಿತಿಯೊಳಗದಾವೆ. ರಿಕ್ವೆಸ್ಟ್ ಯು ಕಾನ್ಸಲ್ ಟು ಅಪಾಯಿಂಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಮಾಡಿ ಅಲ್ಲಿ ನೋಟಿಫೈ ಮಾಡಬೇಕು ಸರ್. ಶರಣರು ಪಾಪ ಹೆಂಗಬೇಕಂದ್ರೆ ಅಲ್ಲಿ ಮಲಮೂತ್ರಗಳನ್ನು ಮಾಡೋಕ್ಕಾಗತ್ತೆ. ಕೆಂಬಾವಿ ಬೋಧಣ್ಣ, ಬಾವೂರು ಬೊಮ್ಮಯ್ಯ, ಉಲಿಯ ಚಂದಯ್ಯ ಅಂದ್ರಿ ಎಲ್ಲ ಶರಣರಲ್ಲಿ ಹುಟ್ಟಾರ. ದೇ ಹ್ಯಾವ್ ನಾಟ್ ಬೀನ್ ಪ್ರಾಪರ್ಲಿ ಲೊಕೇಶನ್. ಸೊ ಆನ್ ಯುವರ್ ನಿಮ್ಮ ಮೂಲಕ ಆಗಬೇಕು ಸರ್. ಮಾಡಿಫಿಕೇಶನ್ ಸಂರಕ್ಷಣೆ ಮಾಡಬೇಕು. ಮಹಿಳಾ ವಿಶ್ವವಿದ್ಯಾಲಯ ಅಕ್ಕಮಾದೇವಿ ದೇ ಶೋಡ್ ಹಾಫ್ ನೆಕೆಡ್ ಸರ್. ಇಟ್ ವೆರಿ ರಾಂಗ್. ಈ ಅಂಗಸೀತಕ್ಕೆ ಬಿಸಿಟ್ಟಿದ್ದ ಬಟ್ಟೆಗಳು ಉಂಟು ಅಂತಂದಾಗ ಅವೆಲ್ಲ ರಣಗ್ನ ತೋರಿಸೋದು ಅನಾಗರಿಕತೆ. ಮಹಿಳಾ ಸಮಾಜಕ್ಕೆ ಅಸಹ್ಯ ಮಾಡಿದಾಗ ಅದಕ್ಕೆ ಮೂರ್ತಿಯನ್ನು ತೆರವುಗೊಳಿಸ್ಬೇಕು ಸರ್. ನಾವು ಸರ್ಕಾರಕ್ಕೆ ಹೇಳ್ರಿ, ವಿಶ್ವವಿದ್ಯಾಲಯದ ಅವರ ಸಿಬ್ಬಂದಿ ಜೊತೆಗೆ ಮಾತಾಡ್ರಿ. ಮತ್ತು ಇನ್ನೊಂದು ಅಂತಂದ್ರೆ ಹಳಕಟ್ಟಿಯವರು ವಿಜಾಪುರದ ಒಂದು ಅಸ್ಮಿತೆ, ವಚನ ಸಾಹಿತ್ಯವನ್ನು ಜಗತ್ತಿಗೆ ಕೊಟ್ಟಂಥವ್ರು. ಅವ್ರ ಹೆಸರೊಳಗೆ ಒಂದು ಪ್ರಶಸ್ತಿ ಇಲ್ಲ. ಪಂಪ ಪ್ರಶಸ್ತಿ ಇಟ್ಟಾರೆ, ಬೇರೆ ಬೇರೆ ಪ್ರಶಸ್ತಿ ಇಟ್ಟಾರೆ. ಹಳಕಟ್ಟಿಯವರ ಹೆಸರೊಳಗೆ ದೊಡ್ಡ ಮಟ್ಟದ ಪ್ರಶಸ್ತಿಯನ್ನು ಇಡಬೇಕು. ಮತ್ತು ಇನ್ನೂ ಒಂದು ಭಾಳ ಮುಖ್ಯ ಅಂದರೆ ಕರ್ನಾಟಕ ಸರ್ಕಾರವೇ ನೇಮಿಸಿದಂಥ ನ್ಯಾಯಮೂರ್ತಿ ನಾಗಮೋಹನ್ ದಾಸರ ವರದಿಯನ್ನು ಕೆಲವು ಕಾರಣದಿಂದ ಕೇಂದ್ರ ಸರ್ಕಾರ ಮಾಡಿಲ್ಲ ಅಂತ ಮರು ಸಲ್ಲಿಕೆಯನ್ನು ಕರ್ನಾಟಕ ಸರ್ಕಾರದಿಂದ ಮಾಡಿ ಲಿಂಗಾಯತರಿಗೆ, ಬಸವಾಯತರಿಗೆ ಕರ್ನಾಟಕವನ್ನು ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ಕೊಡಬೇಕು. ತನ್ಮೂಲಕ ಲಿಂಗಾಯತಕ್ಕೆ ಸ್ವತಂತ್ರ ಧರ್ಮವನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಕರ್ನಾಟಕ ಸರ್ಕಾರ ಮಾಡಬೇಕು. ಕಾರಣ ನಾವು ಭಾಳ ಹೆಂಗಿದ್ರಿ ಸರ್, ಡೈನಾಮಿಕ್ ಲಾಟ್ ಅಬೌಟ್ ಯು, ವಿ ಎಕ್ಸ್ಪೆಕ್ಟ್ ಲಾಟ್. ಮತ್ತೆ ಬರ್ತೀವಿ ಸರ್. ನಾವು ನಮ್ಮನ್ನು ಹಕ್ಕಿನಿಂದ ಕೇಳ್ತೀವಿ, ಪ್ರೀತಿಯಿಂದ ಕೇಳ್ತೀವಿ. ನಮ್ಮೆಲ್ಲ ಸಹೋದರಿಯರು, ತಾಯಿಯಂದಿರು, ನಮ್ಮೆಲ್ಲ ಬಸವ ಬಳಗದ ಮೂಲಕ ನಮ್ಗೆ ಇನ್ನೂ ಹೆಚ್ಚಿನ ಆಗಲಿ. ಅದ್ರ ವಿಜಾಪುರನ ಶರಣರ ನಾಡನ್ನು ತಾವು ಮಾಡಿ ಇಲ್ಲಿಂದ ಹೋಗಿ ಬಸವ ನಾಡನ್ನು ಮಾಡಿ ಸರ್. ಇನ್ನೊಂದೇನಿದೆ, ಈಗೇನಾಗಿದೆ ಅಂದರೆ ದಕ್ಷಿಣ ಕನ್ನಡ ಅಂತ ಜಿಲ್ಲೆ ಇದೆ, ಉತ್ತರ ಕನ್ನಡ ಜಿಲ್ಲೆ ಅಂತ ಆಡಳಿತಾತ್ಮಕ. ಅದರ ದಕ್ಷಿಣ ಕನ್ನಡ ಊರಿಲ್ಲ, ಅದು ಇಲ್ಲ. ಹಂಗೆ ಇಲ್ಲಿ ಆಡಳಿತಾತ್ಮಕ ಕೇಂದ್ರವನ್ನು ಬಸವೇಶ್ವರ ಜಿಲ್ಲೆಯನ್ನಾಗಿ ಮಾಡಬೇಕು. ಈಗ ಜೆರೂಸಲಮ್ ಅವಾಗೆಲ್ಲ ಕಡೆ ಬಸವಣ್ಣನ ಆ ಮಟ್ಟಕ್ಕೆ ಹೋದಾಗ ಇವತ್ತು ಮ್ಯಾಗ್ನಾ ಕಾರ್ಟಾದಾಗಲಿ ಅಮೇರಿಕಾದಾಗ 25 ಮೂರ್ತಿ ನಿಂತೈತಿ. ಆ ಪಾರ್ಲಿಮೆಂಟ್ ಮುಂದೆ ಬಸವಣ್ಣನ. ಅದ್ರ ಬಿಜಾಪುರ ಜಿಲ್ಲೆದಾಗ ಬಸವಣ್ಣ ಮೂರ್ತಿ ಒಂದು ಸರ್ಕಲ್ ಬಿಟ್ಟರೆ ಏನೂ ಇಲ್ಲ. ಅದಕ್ಕೆ ಡಾಕ್ಟರ್ ಆನಂದ್ ಅವರು ಬಸವಾನಂದರಾಗಿ ಬಸವಪುರ ವಾತಾವರಣ ದಯವಿಟ್ಟು ನಾವು ಮಾಡಬೇಕು. ಇದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಡಾಕ್ಟರ್ ಕಂಚೇನು ಶರಣ ಸಾಹಿತ್ಯ ಹೀಗಾಗಿ ಎಲ್ಲ ಬಸವ ನಮ್ಮ ಸಿಂದಗಿ, ಮುದ್ದೇಬಿಹಾಳ, ಸುಮಾರು ಬಿಜಾಪುರ ಜಿಲ್ಲೆಯಿಂದ 200 ಶರಣರು ಬಂದಿದ್ದಾರೆ ಸರ್. ತಾಯಂದಿರು ಬಂದಿದ್ದಾರೆ. ದಯವಿಟ್ಟು ನಮ್ಮೆಲ್ಲರ ಬೇಡಿಕೆಗಳನ್ನು ಒಕ್ಕೂರಿನಿಂದ ತಾವು ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸಿ ಇದ್ರ ಬಗ್ಗೆ ಕಾರ್ಯಪ್ರವೃತ್ತರಾಗ್ರಿ. 2 ತಿಂಗಳ ಮೇಲೆ ತಮಗೆ ಮತ್ತೆ ತಾವು ಬಂದು ಭೇಟಿ ಹಾಕಿರಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. 3 ತಿಂಗಳು